ಆರ್ಯ ಆಫೀಸಿಗೆ ಹೊರಟಿಯಾ? ಅಮ್ಮ ಒಳ್ಳೇದಾಗ್ಲಿ. ಅನು ಅವಳಿಗೆ ತಲೆನೋಯ್ತಿದೆ ಅಂತೆ, ವಿಶ್ರಾಂತಿ ತಗೋತಿದ್ದಾಳೆ. ಅಂದೆ ಹೇಳಿನಿ, ಮನಿ ಮಗಳ ಸಂಸಾರದಾಗ ಬಿರುಕು ಮೂಡಕ್ ಮಾತ್ರ ಬಿಡಬೇಡ. ಅಮ್ಮ ಹೋಗಿ ಬರ್ತೀನಮ್ಮ. ಆರ್ಯ, ನೀನು ಇಲ್ಲಿಗೆ ಬಂದಿಯಾ? ನಿನ್ನನ್ನು ಕರ್ಕೊಂಡು ಹೋಗೋಕೆ ಬಂದಿಲ್ಲ. ಇಲ್ಲೇನು ನಡೀತಿದೆ ತಿಳ್ಕೊಳ್ಳೋ ಕುತೂಹಲ ನಿನಗೆ ಅಲ್ವಾ? ಕುತೂಹಲ ಅಲ್ಲ, ಕರ್ತವ್ಯ. ನಾನು ನನ್ನ ಕರ್ತವ್ಯನ ಸರಿಯಾಗಿ ಮಾಡ್ತಿದ್ದೀನಿ ಶಂಡೆ. ಒಂದಿಷ್ಟು ಸತ್ಯಗಳನ್ನು ಅನು ಹತ್ರ ಈಗಾಗಲೇ ಹೇಳ್ಕೊಂಡಿದ್ದೀನಿ. ಇನ್ನಷ್ಟು ಸತ್ಯಗಳನ್ನು ಹೇಳೋದು ಬಾಕಿ ಇದೆ, ಹೇಳ್ತೀನಿ. ಅಂದರೆ ಈಗ ಮುಂದೇನು? ಇನ್ನೇನೇ ಇದ್ರೂ ಅನು ನನ್ನ ಸತ್ಯಗಳನ್ನು ನಂಬಿ ನನ್ನನ್ನು ಅರ್ಥ ಮಾಡ್ಕೋಬೇಕು, ನನ್ನನ್ನು ಒಪ್ಕೋಬೇಕು. ಅದು ಆಗತ್ತೆ, ಹಾಗೇ ಆಗತ್ತೆ. ಈಗಾಗಲೇ ಹರ್ಷ ಸಾಕಷ್ಟು ತಯಾರಾಗಿದ್ದಾನೆ. ಇನ್ಮೇಲೆ ಆಫೀಸ್ ಜವಾಬ್ದಾರಿಗಳನ್ನೆಲ್ಲ ಅವನೇ ತಗೊಳ್ತಾನೆ. ನಾನೇನಿದ್ರು ನಾನು ಅನು ಜೊತೆನೇ ಇದ್ದು ಬಿಡ್ತೀನಿ. ಚಂಡೆ, ಅನು ಹೇಳ್ತಿದ್ಲು ಹರ್ಷನ್ಗೆ ಆಫೀಸಲ್ಲಿ ಕೊಡ್ತಾ ಇದ್ದಿದ್ದ ಆಹಾರದಲ್ಲಿ ಮತ್ತೆ ಬರುವಂಥದ್ದು ಯಾರೋ ಬೆರೆಸ್ತಿದ್ರಂತೆ. ಹೌದಾ ಚಂಡೆ? ಇಂಥ ಪ್ರಶ್ನೆಗಳಿಗೆ ನಾನೇನು ಉತ್ತರ ಕೊಡಲಿ ಅಲ್ವಾ? ನನಗೂ ಅನು ಹೀಗೆ ಹೇಳಿದಾಗ ನನಗೂ ಏನು ಹೇಳಬೇಕು ಗೊತ್ತೇ ಆಗಲಿಲ್ಲ ಚಂಡೆ. ಆದರೆ ಅವಳು ಸುಮ್ಮನೆ ಹೀಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಚಂಡೆ. ಪ್ರತಿಯೊಂದನ್ನು ಕೇಳ್ಕೋಕೆ ಶುರು ಮಾಡಿದಾಳೆ. ಎಚ್ಚೆತ್ಕೊಳ್ಳೇಬೇಕು. ಅನು, ತಲೆನೋವು ಅಂತ ಹೇಳಿದ್ಯಾ? ಈಗ ಆಗಿದ್ಯಾ? ನಿನ್ಗೇನೋ ತಲೆನೋವು ಅಂತ ಆರ್ಯ ಹೇಳ್ದ? ಈಗ ಪರವಾಗಿಲ್ಲ ಅಮ್ಮ. ಆಫೀಸಿಗೆ ಹೊರಟಿಯಾನು? ಆರ್ಯ ನೀ ಬರಲ್ಲ ಅಂತಂದ? ಅನು, ನನ್ನ ಮಾತನ್ನ ಮರಿಬೇಡ. ನಿನಗೆ ಜ್ಞಾಪಕ ಇದೆಯಲ್ಲ? ಅಮ್ಮ, ನಿಮ್ಗೇನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಅಮ್ಮ. ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಪದೇ ಪದೇ ಮೋಸ ಹೋದ್ಮೇಲೂ ನೀವಿನ್ನೂ ಹೀಗೆ ಹೇಳ್ತಿದ್ದೀರಲ್ಲ. ನಾನು ಅವ್ರ ಹತ್ರ ಮಾತಾಡಿದೆ ಅಮ್ಮ. ನಮ್ಮಿಬ್ಬರ ಮಧ್ಯೆ ಸಾಕಷ್ಟು ಮಾತುಗಳಾಯಿತು. ಆದರೆ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳೋ ಅಷ್ಟು ಶಕ್ತಿ ನನ್ನಲ್ಲಿಲ್ಲ ಅಮ್ಮ. ಅದ್ಯಾವುದು ನೀ ನನಗೆ ಹೇಳೋದು ಬೇಡ ಅನು. ನೀನು ಹೇಳಿದ ಮಾತ್ರಕ್ಕೆ ನಾನು ಕಳ್ಕೊಂಡಿದ್ದೆಲ್ಲ ವಾಪಸ್ ಸಿಗುತ್ತಾನು? ಇಲ್ಲ ಅಲ್ವಾ? ಹಾಗಿದ್ರೆ ಇನ್ನೇನು ಹೇಳೋದು ಬೇಡ. ನಾನು ಹೇಳಿದ್ದನ್ನ ಮಾತ್ರ ನೆರವೇರಿಸ್ಕೊಡು. ಆರ್ಯನ್ ಮಾತ್ರ ಬಿಡಬೇಡ ಪ್ಲೀಸ್. ಹಲೋ ಹಲೋ, ಅನು ಆರ್ಯವರ್ಧನ್ ಅವರಾ? ಹಾಂ, ದಿಸ್ ಇಸ್ ದ ರಿಮೈಂಡರ್ ಕಾಲ್ ಮೇಡಮ್. ನಿಮ್ಮ ಅಪಾಯಿಂಟ್ಮೆಂಟ್ ಕನ್ಫರ್ಮ್ ಆಗಿದೆ. ಬರ್ತಾ ಇದ್ದೀರಾ ಅಲ್ವಾ ಮೇಡಮ್? ಹಾಂ,
ಬರ್ತೀನಿ. ಥ್ಯಾಂಕ್ ಯು. ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಯಾ ಮೀರಾ? ಹಾಯ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೀರಾ. ಆಫೀಸ್ ತಲುಪಿದ್ಯಾ? ಯಾ ಸರ್, ನೀವು ಬರ್ತಿದ್ದೀರಾ ಅಲ್ವಾ? ಯಾ, ಹೊರಟಿದ್ದೀನಿ, ಬಟ್ ಸ್ವಲ್ಪ ಲೇಟ್ ಆಗುತ್ತೆ. ಆ್ಯಂಡ್ ಮೀರಾ, ಆಫೀಸಲ್ಲಾಗೋ ಪ್ರತಿ ಮೂವ್ಸ್ ಬಗ್ಗೆ ಗಮನ ಇರಲಿ, ಓಕೆ? ಶೋರ್ ಸರ್, ಯು ಡೋಂಟ್ ವರಿ ಅಬೌಟ್ ಇಟ್. ಇಲ್ಲಿ ಏನೇ ಆದರೂ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಯಾ, ಥ್ಯಾಂಕ್ಸ್. ಆಮೇಲೆ ಅದಕ್ಕೆ ಬಂದಿದ್ದಾರಾ? ವೆಲ್, ನೋ ಅಪ್ಡೇಟ್ ಅಬೌಟ್ ಹರ್ ಸರ್. ಮನೇಲೇ ಇರಬೇಕು. ಓಕೆ ಮೀರಾ, ಐ ವಿಲ್ ಸಿ ಯು ಲೇಟರ್. ಯಾ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಒಂದು ಜಾಗಕ್ಕೆ ಹೊಂದ್ಕೊಳ್ಳೋದಕ್ಕೂ ಮುಂಚೆನೆ ಅಲ್ಲಿಂದ ಹೋಗೋದು ಎಷ್ಟು ಕಷ್ಟ ಅಲ್ವಾ ಹರ್ಷ? ಅದು ಇಂಥ ಒಳ್ಳೆ ಜಾಗದಿಂದ. ಐ ಅಂಡರ್ಸ್ಟ್ಯಾಂಡ್, ಬಟ್ ಇದು ನಮ್ಮ ಮನೆ ಅಲ್ವಲ್ಲ ಮಾನ್ಸಿ. ಆದರೆ ಮನೆಗಿಂತ ಪ್ರಶಾಂತವಾಗಿದೆಯಲ್ಲ. ಯಾಕೆ ನಮ್ಮ ಮನೆ ಅಂದ್ರೆ ಅಷ್ಟೊಂದು ಜಿಗುಪ್ಸೆ ನಿನಗೆ? ಕಾರಣ ಕೇಳಿದ್ರೆ ಹೇಳೋದಿಕ್ಕೆ ಒಂದ ಎರಡ? ಒಂದೇ ಒಂದು ಹೇಳಬೇಕು ಅಂದರೆ ಆ ಮನೇಲಿ ನನ್ನ ಗಂಡ ನನ್ನವನು ಅಂತ ಅನ್ಸೋದೇ ಇಲ್ಲ. ಸಾಕ ಹರ್ಷ? ಮಾನ್ಸಿ, ನಿಜಾನೇ ಹೇಳ್ತಿದ್ದೀನಿ ಹರ್ಷ. ಬಟ್ ಐ ಅಂಡರ್ಸ್ಟ್ಯಾಂಡ್ ಯು ಹ್ಯಾವ್ ವರ್ಕ್. ಇಲ್ಲೇ ಇರೋಣ ಅಂತ ಹೇಳೋಷ್ಟು ಸ್ವಾರ್ಥಿ ನಾನು ಅಲ್ಲ. ಮಾನ್ಸಿ, ನಮಗೆ ಬೇಕೋ ಬೇಡೋ, ಬಟ್ ಲೈಫ್ ನಮಗೆ ಏನೇನು ಕೊಡುತ್ತೋ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು. ಲೈಫ್ಗೆ ಆನ್ ಆ್ಯಂಡ್ ಆಫ್ ಬಟನ್ ಇರೋದಿಲ್ಲ. ಕರೆಕ್ಟ್. ಲೈಫಲ್ಲಿ ಏನು ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ನಿಜ. ಆದರೆ ನಮ್ಗೇನು ಬೇಕು ಅಂತ ಕೇಳೋದು ತಪ್ಪ ಹರ್ಷ? ಓಕೆ, ಈಗ ನಿನ್ಗೆ ಏನು ಬೇಕು? ನನಗೆ ನೀನು, ನಾನು, ನನ್ನ ಫ್ಯಾಮಿಲಿ, ನಮ್ಮ ಬಿಸ್ನೆಸ್. ಇಷ್ಟು ದಿನ ನಿನ್ ದಾದಾ ಮಾಡಿದ ಬಿಸ್ನೆಸ್ ಅಲ್ಲಿ ನಿಂದು ಅಧಿಕಾರ ಇದೆ ಅನ್ನೋ ತರ ಇದೆ. ಅದೇ ಇನ್ ಮುಂದೆ ನೀನೇ ಸಪರೇಟ್ ಆಗಿ ಬಿಸ್ನೆಸ್ ಮಾಡ್ಬೇಕು. ನಿನ್ ದಾದಂಗಿಂತ ನೀನ್ ಎತ್ತರವಾಗಿ ಬೆಳಿಬೇಕು ಹರ್ಷ. ನಾವು ಸಪರೇಟ್ ಆಗಿ ಬದುಕಬೇಕು. ಇದೇ ನನ್ನ ಆಸೆ. ಬಟ್ ನನ್ನ ಗುರಿನೇ ಬೇರೆ ಮಾನ್ಸಿ. ಇವತ್ತಿಂದ ನೀನ್ ಇದನ್ನೇ ನಿನ್ ಗುರಿಯಾಗಿ ಮಾಡ್ಕೊ. ಫೈನ್, ಇಟ್ಸ್ ಓಕೆ. ಯೋಚನೆ ಮಾಡಿ ನಿರ್ಧಾರ ತಗೋ. ನಾವ್ ಕಮ್, ಲೆಟ್ಸ್ ಗೋ. ನಾನು ಯಾವಾಗಲೂ ಝೇಂಡೆಗೆ ಹೇಳ್ತಿದ್ದೆ, ಈ ಕುರ್ಚಿ 4 ಕಾಲುಗಳಲ್ಲಿ 1 ಶ್ರಮ, 2 ಬುದ್ಧಿವಂತಿಕೆ, 3 ನಂಬಿಕೆ ಮತ್ತು 4ನೇದು ದ್ವೇಷ ಅಂತ. ಇದರಲ್ಲಿ ಪ್ರೀತಿಗೆ ಜಾಗನೇ ಇಲ್ಲ. ಈಗಿದು ನನಗೆ ಬೇಕಾಗೂ ಇಲ್ಲ. ಆದರೆ ಜನ ನನ್ನನ್ನು ಇದೆಲ್ಲದರ ಒಡೆಯ ಅಂತಾರೆ. ಕಳಿಂಗ ಯುದ್ಧ ಗೆದ್ದಂಥ ಅಶೋಕ ಚಕ್ರವರ್ತಿ ಹಾಗಾಗಿದ್ದೀನಿ. Everything is normal, Anu. Your baby is perfectly doing fine. ಬಟ್ ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ನಿಸ್ತಿದೆ, ಹೌದಾ? ತುಂಬ ಸ್ಟ್ರೆಸ್ ಏನು ತಗೋಬೇಡಿ ಅನು. ನಿಮಗೆ ಹೇಳಿದ್ರೆ ನೀವು ಇದೇ ರೀತಿ ತಲೆ ಆಡಿಸ್ತೀರಾ ಅಂತ ನನಗೆ ಗೊತ್ತು. ಈ ಮಾತನ್ನ ನಾನು ನಿಮ್ಮ ಯಜಮಾನ್ರಿಗೆ ಹೇಳಬೇಕು. ಹೌದು, ಈ ಸತಿನೂ ನೀವು ಒಬ್ಬರೇ ಬಂದಿದ್ದೀರಲ್ಲ, ನಿಮ್ಮ ಹಸ್ಬೆಂಡ್ ಬರಲಿಲ್ವಾ? ಇಲ್ಲ ಡಾಕ್ಟರ್. ಓ, ಮಿಸ್ಟರ್ ವರ್ಧನ್ ಅವರು ಅಷ್ಟೊಂದು ಬ್ಯುಸಿನಾ? ಹೆಂಡತಿ ಬಗ್ಗೆ ಕಾಳಜಿನೇ ಇಲ್ಲ ಅವ್ರಿಗೆ? ಬರ್ಲಿ, ಹೇಳ್ತೀನಿ ಅವ್ರನ್ನ. ಡಾಕ್ಟರ್, ನಾನು ಇನ್ನೂ ಅವ್ರಿಗೆ ಈ ವಿಷಯನ ಹೇಳಿಲ್ಲ. ಓ, ಹೇಳ್ದೆ ಒಬ್ಬರೇ ಬಂದ್ರಾ? ಅಲ್ಲ, ಅದು ನಾನು. ನೀವು ಪ್ರೆಗ್ನೆಂಟ್ ಅನ್ನೋದೇ ಹೇಳಿಲ್ವಾ ಅವ್ರಿಗೆ?
ಯಾಕನ್ನು ಇಬ್ಬರ ಮಧ್ಯೆ ಏನಾದರೂ ಐ ಆಮ್ ವೆರಿ ಸಾರಿ ಟು ಆಸ್ಕ್ ಲೈಕ್ ದಿಸ್. ಐ ಅಂಡರ್ಸ್ಟ್ಯಾಂಡ್, ಗಂಡ ಹೆಂಡತಿ ಅಂದಮೇಲೆ ಕೆಲವು ಡಿಫ್ರೆನ್ಸಸ್ ಬಂದೇ ಬರುತ್ತೆ. ಆದರೆ ಟ್ರಸ್ಟ್ ಮೀ, ಮಗುವಿಂದ ಎಷ್ಟೋ ಸಮಸ್ಯೆಗಳು ಸರಿ ಹೋಗ್ತವೆ. ನೀವೀ ರೀತಿ ಹೇಳ್ದೇ ಇರೋದು ಸರಿ ಇಲ್ಲ ಅನ್ನೋದು ನನ್ನ ಒಪಿನಿಯನ್ನು. ಇದು ನಿಮ್ಮಿಬ್ಬರಿಗೂ ಸಂಬಂಧಪಟ್ಟ ವಿಷಯ ಅಲ್ವಾ? ಯು ಶುಡ್ ಟೆಲ್ ಹಿಮ್, ಹಿ ವಿಲ್ ಬಿ ಹ್ಯಾಪಿ. ಅಫ್ಕೋರ್ಸ್ ನನಗಿದ್ರಲ್ಲಿ ಅಡ್ವೈಸ್ ಮಾಡೋ ರೈಟ್ಸ್ ಇರಲ್ಲ, ಸಾರಿ. ನೋ ಡಾಕ್ಟರ್, ಹಾಗೇನೂ ಇಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್. ಓಕೆ, ಫೈಲ್ ತಗೊಳ್ಳಿ. ಸ್ಕ್ಯಾನಿಂಗ್ ರಿಪೋರ್ಟ್ನ ರಿಸೆಪ್ಷನಿಸ್ಟ್ ಹತ್ರ ಕಲೆಕ್ಟ್ ಮಾಡ್ಕೊಂಡ್ಬಿಡಿ. ಟೇಕ್ ಕೇರ್ ಅನ್ನು. ಥ್ಯಾಂಕ್ ಯು ಡಾಕ್ಟರ್. ಅನು, ನನಗೆ ಸಂಶಯ ಇತ್ತು, ಈಗ ನನಗದು ಗೊತ್ತಾಯ್ತು. ನೀನು ನನಗೆ ಹೇಳಿಲ್ಲ ಅಂತಂದ್ರೆ ಅದು ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದೀಯಾ? ನಿನ್ನಲ್ಲಿ ಒಂದು ಚಿಕ್ಕ ಬದಲಾವಣೆ ಆದರೂ ಅದು ನನಗೆ ಗೊತ್ತಾಗತ್ತೇನೋ, ಅಷ್ಟು ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿದೀಯಾ ಅಂತ ಅನ್ಕೊಂಡಿದ್ದೆ. ಯಾಕೆ ಹೀಗೆ ಮಾಡಿದೆ ಅನು? ಸರ್, ಆರ್ ಯು ಓಕೆ ಅನು? ಈಗ ತಲೆನೋವು ಹೇಗಿದೆ? ನಾನು ಫೋನ್ ಮಾಡಿದ್ರೆ ನೀನು ಸ್ವೀಕರಿಸ್ತೀಯೋ ಇಲ್ವೋ ಅನ್ನೋ ಗೊಂದಲ, ಅದಕ್ಕೆ ಮೆಸೇಜ್ ಮಾಡ್ತಿದ್ದೀನಿ. ನೀನು ಹೇಗಿದೆಯಾ ಅಂತ ತಿಳ್ಕೊಳ್ಳೋ ಕಾಳಜಿ ಅನು. ನಾನೆಲ್ಲೇ ಇದ್ದರೂ ನಿನ್ನ ಬಗ್ಗೆನೇ ಯೋಚನೆ ನನಗೆ. ಅನು, ಹೇಳಮ್ಮ. ಫೋನ್ ರಿಸೀವ್ ಮಾಡ್ದ ನೀನು? ಎಂತ ಆಶ್ಚರ್ಯ! ಯಾಕಮ್ಮ, ಏನಾಯ್ತು? ಏನಾಯ್ತಾ? ನನ್ನ ಮಗಳ ಜೊತೆ ಮಾತಾಡ್ಬೇಕು ಅಂತ ಮನ್ಸಾಯ್ತು ಕಣೆ, ಆದ್ರೆ ನೀನ್ ಸಿಗ್ತಾನೆ ಇಲ್ವಲ್ಲ. ಹೇಗಿದ್ಯಾ ಅಮ್ಮ? ಹೇಗಿದ್ಯಾ ಅಂತ ಕೇಳ್ತಾ ಇದ್ಯಾ? ಸುಮ್ನೆ ಮಾಡ್ ನೋಡೋಣ ಅಂತ ಮಾಡ್ದೆ. ನಿನ್ ಫೋನ್ ರಿಸೀವ್ ಮಾಡ್ದೆ. ಕೇಳು ಕೇಳು ಹೇಗಿದ್ಯಾ ಅಂತ, ನಾನು ಹೇಳ್ತೀನಿ. ಕೇಳೋ ಅಷ್ಟೆಲ್ಲ ಪುರ್ಸೊತ್ ನಿನ್ಗಿದ್ಯಾ? ಬೇಜಾರು ಮಾಡ್ಕೋಬೇಡ ಅಮ್ಮ, ಸಾರಿ, ಮಾತಾಡೋದಕ್ಕಾಗಿರ್ಲಿಲ್ಲ. ನನ್ಗೇನು ಬೇಜಾರಿಲ್ಲ. ತಾಯಂದಿರಿಗೆ ಬೇಜಾರು ಮಾಡ್ಕೊಳ್ಳೋ ಹಕ್ಕೇ ಇಲ್ಲ. ಮಗು ಹುಟ್ಟುವಾಗ್ಲೇ ದೇವ್ರು ಅದನ್ನೇ ತಾನೇ ಕಲ್ಸೋದು. ಹೆರಿಗೆ ಟೈಮಲ್ಲಿ ಪ್ರಾಣ ಹೋಗೋಷ್ಟು ನೋವಿದ್ರು ಮಗು ನಗು ಮುಖ ನೋಡಿದ ತಕ್ಷಣ ನೋವೆಲ್ಲ ಮರ್ತು ಬಿಡ್ಬೇಕು ಅಂತ. ಅಮ್ಮ, ಹೆರಿಗೆ ಟೈಮಲ್ಲಿ ಅಷ್ಟೊಂದು ನೋವಾಗುತ್ತಾ? ನಾನೇನ್ ಕೇಳ್ತಾ ಇದ್ದೀನಿ, ನೀನೇನ್ ಹೇಳ್ತಾ ಇದ್ಯಾ? ಇನ್ನು ಚಿಕ್ಕ ಹುಡ್ಗಿ ಹಂಗೆ. ಅದ್ ಬಿಡು, ಹೇಳು, ಹೇಗಿದ್ಯಾ ಈಗ? ಹಾ, ಚೆನ್ನಾಗೇ ಇದ್ದೀನಿ. ನೀನ್ ಆಗಾಗ ಫೋನ್ ಮಾಡೋದಕ್ಕೆ ಏನ್ ತೊಂದ್ರೆ? ಸಾರಿ ಅಂದೆ ಅಲ್ವಾ, ಇನ್ಮೇಲೆ ಮಾಡ್ತೀನಿ. ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಮ್ಮ, ಏನು ತೊಂದರೆ ಇಲ್ಲ. ನೀನ್ ಚೆನ್ನಾಗಿದ್ರೆ ಸಾಕು ಅನು. ಎಲ್ಲಿದ್ಯಾ? ಮನೆನಾ ಆಫೀಸಾ? ಅನು, ಯಾರ ಮಗುನೇ ಅದು? ಮನೆಗೆ ಯಾರು ನೆಂಟರು ಬಂದಿದ್ದಾರಾ? ಹಲೋ ಅಮ್ಮ, ನಂಗೆ ಸರಿಯಾಗಿ ಕೇಳಿಸ್ತಿಲ್ಲ, ನಾ ಆಮೇಲೆ ಮಾತಾಡ್ತೇನೆ. ಅನು, ಅನು, ಹಲೋ.
ಏನಾಯ್ತು ಇವಳಿಗೆ? ಸಡನ್ ಆಗಿ ಫೋನ್ ಕಟ್ ಮಾಡ್ಬಿಟ್ಲಲ್ಲ. ಇನ್ನೊಂದ್ಸರಿ ಇವಳು ಫೋನ್ ಮಾಡಬೇಕು ಅಂದರೆ ಹುಣ್ಣಿಮೆ ಬರಬೇಕೇನೋ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಮೀರಾ. ಸರ್, ಇದಿಷ್ಟು ನಿಮ್ಮ ಲೇಟೆಸ್ಟ್ ವರ್ಕ್ ಅಪ್ಡೇಟ್ಸ್. ಇದ್ರ ಬಗ್ಗೆ ನಿಮ್ಗಿನ್ನೂ ಏನು ಬ್ರೀಫ್ ಆಗಿಲ್ಲ. ಸೊ ನೀವೊಂದು ಅಪ್ರೋಪ್ರಿಯೇಟ್ ಟೈಮ್ ಹೇಳಿದ್ರೆ HODಗಳನ್ನೆಲ್ಲ ಕರೆಸಿ ಅಲ್ಲಿ ಫಿಕ್ಸ್ ಅ ಮೀಟಿಂಗ್. ಹರ್ಷನ್ ಬ್ರೀಫ್ ಮಾಡು. ಹರ್ಷ ಸರ್ಗ? ಎಸ್ ಮೀರಾ. ಐ ಯು ಶೋರ್ ಸರ್? ಎಸ್ ಮೀರಾ. ಯಾಕೆ ಹಾಕಿ ಹೇಳ್ತಿದ್ದೆ? ಸರ್, ಬರೀ ಹರ್ಷ ಸರ್ ಮ್ಯಾಟರಲ್ಲಿ ಅಂತಲ್ಲ, ಗೋಡೌನಿಗೆ ಬೆಂಕಿ ಬಿದ್ದಿದ್ದ ಬಗ್ಗೆನೂ ನೀವೇನು ಕೇಳಲೇ ಇಲ್ಲ. ಐ ಮೀನ್, ನೀವು ತುಂಬ ಪ್ರೀ ಆಕ್ಯುಪೈಡ್ ಅನಿಸ್ತಾ ಇದೆ. ಗೋಡೌನ್ ಬಗ್ಗೆ ಕೇಳೋದು ಇನ್ನೇನಿದೆ? ಯಾರಿಗೂ ಏನೂ ಆಗಿಲ್ಲ ಅಂತ ಗೊತ್ತಾಗಿದೆ. ಮತ್ತೆ ಈ ಥರದ ಅನಾಹುತಗಳು ನಮಗೇನು ಹೊಸದಲ್ವಲ್ಲ. ಆಮೇಲೆ ಮೀರಾ, ಇನ್ಮೇಲೆ ನಿನಗೇನೇ ಹೇಳೋದು ಕೇಳೋದಿದ್ರು ಹರ್ಷನ್ ಹತ್ರನೇ ಮಾತಾಡ್ಕೊ. ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ತಗೊಳ್ಳೋಕ್ಕೆ ಹರ್ಷ ಈಗ ತಯಾರಾಗಿದ್ದಾನೆ ಅನ್ನೋದು ನಿನ್ನ ಅಭಿಪ್ರಾಯ ಕೂಡ ಅಲ್ವಾ? ಈ ವಿಷಯವಾಗಿ ಸರಿಯಾಗಿ ಯೋಚಿಸಿ ಮುಂದುವರ್ಸೋಕೆ ಏನೇನಾಗಬೇಕು ಅನ್ನೋದು ನೋಡ್ಕೊಳ್ಳಿ. ಪ್ರತಿಯೊಂದಕ್ಕೂ ನನ್ನ ಅಭಿಪ್ರಾಯ ಕೇಳೋದು ಬೇಡ. ಓಕೆ ಸರ್. ಥ್ಯಾಂಕ್ ಯು ಮೀರಾ. ಯಾ, ಥ್ಯಾಂಕ್ ಯು. ಸಿ ಯು ಲೇಟರ್. ಇವತ್ತು ನೀನು ನಾನು ನೋಡೇ ಬಿಡ್ತೀನಿ. ಕಿವಿ ಹತ್ರ ಬಂದು ಗುಯ್ಯೋ ಅಂತೀಯ. ನಾನೇನು ಎಷ್ಟು ನೀಟಾಗಿ ಇಟ್ಕೊಂಡ್ರು ಅಷ್ಟೇನೆ. ನಿನ್ನೆನ ಇವತ್ತು ಭಸ್ಮ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಪುಷ್ಪ ಅಲ್ಲ. ಅಯ್ಯೋ, ಯಾವನವನು? ಯಾವನವನು? ಅಮ್ಮ, ಅನು, ಒಳ್ಳೆ ಸ್ವಾಗತ. ಇದೇನೇ ಇದು ದಿಢೀರಂತ? ಯಾಕಮ್ಮ, ಬರ್ಬಾರ್ದಿತ್ತ? ಅಲ್ಲೇ ಇರು. ಏನ್ ನನ್ನನ್ನು ಒಳಗ್ ಬಿಡ್ಬಾರ್ದು ಅಂತ ಡಿಸೈಡ್ ಮಾಡಿದ್ಯೋ ಹೇಗೆ? ಅಲ್ಲಿ ಇರು ಅಂತ ಹೇಳಿದ್ನಲ್ಲ. ಮಾ, ಏನಮ್ಮ ಇದು? ಮುತ್ತೈದು ಪೂಜೆಗೂ ಬಂದಿಲ್ಲ. ಬಂದಿದ್ರೆ ಹೀಗೆ ಬರ್ಮಾಡ್ಕೋತಿದ್ದೆ. ಈಗ ಅದನ್ನ ನೆರವೇರಿಸ್ಕೊತೀನಿ. ಮೆಸೇಜ್ಗೂ ಉತ್ತರ ಇಲ್ಲ. ಎಲ್ಲಿಗೆ? ಮನೆಗೆ. ಇಷ್ಟು ಬೇಗ? ಯಾಕೆ? ಮನೇಲಿ ಏನಾದರೂ ಸಮಸ್ಯೆನಾ? ಮನೇಲಿ ಏನೂ ಸಮಸ್ಯೆ ಇಲ್ಲ. ಆದರೆ ಅನು
ಏನಾಯ್ತು? ಮೊದಲೆಲ್ಲ ಅವಳ ಮೆಸೇಜ್ಗೆ ನನ್ನಿಂದ ಉತ್ತರ ಹೋಗೋದು ಸ್ವಲ್ಪ ತಡ ಆದರೆ ಕಣ್ಣು ಒದ್ದೆ ಮಾಡ್ಕೋತಿದ್ಲು. ಆದರೆ ಈಗ ನಾನು ಎಷ್ಟೇ ಮೆಸೇಜಸ್ ಮಾಡಿದ್ರೂ ಒಂದೂ ಉತ್ತರ ಇರಲ್ಲ. ನನ್ನ ಹತ್ರ ಸರಿಯಾಗಿ ಮಾತೇ ಆಡ್ತಿಲ್ಲ ಝಂಡೆ. ನಾನಿದನ್ನು ಮೊದಲು ಸರಿ ಮಾಡಬೇಕು. ಸರಿ ಮಾಡೋದ? ಏನನ್ನು ಸರಿ ಮಾಡ್ತೀಯ? ಇನ್ಯಾವುದು ಸರಿಯಾಗಲ್ಲ ಕಣೋ. ಇದಕ್ಕೆ ನಾನು ಮೊದಲಿಂದ ಬಡ್ಕೋತಾ ಇದ್ದಿದ್ದು ಅನುಗ್ ಏನು ಹೇಳ್ಬೇಡ ಅಂತ. ಈಗ ಹೇಳೋದು ಹೇಳಿದ್ಯಾ, ಮುಂದಾಗೋ ಅನಾಹುತಕ್ಕೆ ನೀನು ತಯಾರಾಗಿರ್ಬೇಕಷ್ಟೆ. ಯಾವುದನ್ನ ನೀನು ಇಷ್ಟು ದಿನ ಪಡಿಬೇಕು ಅಂತ ಕನಸ್ಕೊಂಡಿದ್ಯೋ ಅದು ನಿನ್ನ ಕೈಗೆ ಸಿಗೋದಿರಲಿ. ಆ ಕನಸೆ ನಿನ್ನನ್ನು ಕೊಲ್ಲುತ್ತೆ ಆರ್ಯ. ಇಲ್ಲಿ ನೀನೇನು ಅಲ್ಲ ಅನ್ನೋ ಥರ ನಿನ್ನನ್ನು ಮೂಲೆಗುಂಬು ಮಾಡಿಬಿಡುತ್ತೆ. ಏನಾದರೂ ಆಗಲಿ, ನಾನು ಸೋತ್ರೂ ಪರವಾಗಿಲ್ಲ, ಆದರೆ ನಾನು ಜೊತೆ ಇರಬೇಕು ಅಷ್ಟೇ. ನನಗಿನ್ನೇನು ಬೇಡ.